ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಪ್ಲಾಸ್ಟಿಕ್ ಫೈಬರ್ ಸೀಟ್ ತಂದಿದ್ದೀನಿ ಹೊಡೆಯೋಣ ಅಂತ ಅಳಿಲಿನ ಕಾಟಕ್ಕೆ. ಇಲ್ಲಿ ನೋಡಿ, ಈ ತೇಗದ ಮರ ಇದ್ದು, ಈ ತೇಗದ ಮರದಿಂದ ಬರ್ತಾಯಿದ್ವು ನಮ್ಮ ತೋಟಕ್ಕೆ. ಈಗ ಅವಕ್ಕೂ ಹೊಡೆದಿದ್ದೀನಿ, ಅಲ್ಲಿಂದನೂ ಬಿಡ್ತಾ ಇಲ್ಲ. ಈ ಮೈನ್ ಸಪ್ಲೈ ಇದೆ ನೋಡಿ, 4 ಲೈನ್ ಬಂದಿದೆಯಲ್ಲ ನೋಡಿ, ಹಾಂ LT ಲೈನು, ಅಲ್ಲಿಂದನೂ ಕೂಡ ಅಳಿಲ್ಗಳು ಬಂದು ಮರಕ್ಕೆ ಜಂಪ್ ಮಾಡಿ ಅಲ್ಲಿಂದ ಅಡಿಕೆ ಮರಕ್ಕೆ ಜಂಪ್ ಮಾಡ್ತಿದ್ದಾವೆ. ಇನ್ನು ಇಲ್ಲಿಂದ ಬರ್ತಾವೆ ನೋಡಿ, ಇಲ್ಲಿ ನೋಡಿ. ಲಾಸ್ಟ್ ಇಯರ್ ಹೊಡೆದಿದ್ದೆ, ಇಲ್ಲಿ ನೋಡಿ ನೋಡಿ, ಲಾಸ್ಟ್ ಇಯರ್ ಹೊಡೆದಿದ್ದೆ. ನೋಡಿ ಇಲ್ಲಿ ಹೊಡೆದಿದ್ದೀನಿ. ನೋಡಿ ಹೊಡೆದಿದ್ದೀನಿ. ಆದರೂ ಅಳಿಲು ಹೊಡೆದ್ಬಿಟ್ಟಿದ್ದಾವೆ ನೋಡಿ. ನೋಡಿ ಹೊಡೆದಿದ್ದ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೋಡಿ ನೀರೆಲ್ಲ ಬಿದ್ದಿದೆ ನೋಡಿ. ಇಲ್ಲಿ ಬರೋಕ್ಕೆ ಅವಕಾಶನೇ ಇಲ್ಲ. ಇಲ್ಲೂ ಹೊಡೆದಿದ್ದೀನಿ, ಇಲ್ಲೂ ಹೊಡೆದಿದ್ದೀನಿ, ಇಲ್ಲೂ ಹೊಡೆದಿದ್ದೀನಿ. 3 ಮರಕ್ಕೆ ಹೆಂಗೆ ಬಂತು ಗೊತ್ತಿಲ್ಲ. ಆ ತೇಗದ ಮರದಿಂದ ಅಲ್ಲಿಂದ ಜಂಪಾಗಿ ಬಂದಿರ್ಬೋದು ಅಂತ ನನ್ನ ಅನಿಸಿಕೆ ನೋಡಿ. ಹಾಂ, ಯಾಕಂದರೆ ಇಲ್ಲಿ ಸುತ್ತ ಬರೋಕ್ಕೆ ಚಾನ್ಸೇ ಇಲ್ಲ, ಬಟ್ ಆದರೂ ಬಂದಿದ್ದಾವೆ ನೋಡಿ. ಇಲ್ಲಿ ಹೊಡೆದಿದ್ದಾವೆ ನೋಡಿ, ನೋಡಿ ಬೆಳಿಗ್ಗೆ ತಾನೇ ಹೊಡೆದಿರೋ. ಹಾಂ, ಏನೋ ಕಷ್ಟಪಟ್ಟು ನೀರಾಕಿ ಏನೋ ಉಳಿಸಿರ್ತೀವಿ, ಒಂದು ಚೂರು ಅದರೊಳಗೆ ರಸ ಇರುತ್ತೆ, ಅದನ್ನು ಹೀರೋಕ್ಕೋಸ್ಕರ ಇಡೀ ಅಡಿಕೆ ಜೀವನನೇ ತೆಗಿತದೆ ನೋಡಿ. ಈ ಹಲಸಿ ಮರ ಅದಕ್ಕಾಗಿನೇ ತೆಗ್ದಿದ್ದು ನಾನು. ಅಳಿಲಿನ ಕಾಟಕ್ಕೆ ಒಂದೆರಡು ತೇಗದ ಮರ ಉಳಿಸಿದ್ದೀನಿ, ಒಂದೆರಡು ತೆಗಿಬೇಕು ಅಂದ್ಕೊಂಡೆ, ಟೈಮ್ ಆಗಲಿಲ್ಲ. ನೋಡಿ, ಈ ಮರಗಳಿಂದನೇ ಜಾಸ್ತಿ ಬರ್ತಾ ಇದ್ದಾವೆ ಅಂತ ಅನಿಸ್ತಾ ಇದೆ. ಮೇಲ್ಗಡೆಯಿಂದ ಜಂಪ್ ಆಗಿ ನೋಡಲಿ. ಅಡಿಕೆ ಸಸಿ ಆರೋದಿದ್ದೀನಿ. ಈ ವರ್ಷ ತುಂಬ ರೇಟ್ ಆಗಿದ್ದಾವೆ. ಇಲ್ಲಿ ನೋಡಿ, ಮರಳು ಹಾಕಿ, ಮರಳೊಳಗಡೆ ಗೋಟ್ ಹಾಕಿ, ಅದ್ರ ಮೇಲೆ ಮರಳು ಹಾಕಿ, ಅದ್ರ ಮೇಲೆ ಸಗಣಿ ಹಾಕಿ ಎಲ್ಲ ಮಾಡಿದ್ದೆ, ಹಂಗಾಗಿ ಚೆನ್ನಾಗಿ ಬಂದಿದ್ದಾವೆ ನೋಡಿ. ಸಸಿ ಇದ್ದಾವೆ. ಒಂದಿಷ್ಟು ಮಣ್ಣೊಳಗೆ ಹಾಕಿದ್ದ ಗಿಡಗಳು ಇದ್ದವು, ಅಡಿಕೆ ಸಸಿಗಳು. ಹೋದ ವರ್ಷ ಅವು ನನಗೆ ಉಳಿಸಿದ್ದೆ, ಗುಣಿಗಳಿಗೆ ಹಾಕೋಣ ಅಂತ. ಅವು ತುಂಬ ಒಣಗಿಬಿಟ್ಟಿದ್ವು, ನೀರಿನ ಸ್ವಲ್ಪ ಸಮಸ್ಯೆ ಆಗಿತ್ತು ಅಂತ. ಸ್ವಲ್ಪ ನೀರು ಹೆಂಗೋ ಮೇಂಟೈನ್ ಮಾಡೋಷ್ಟಿಗೆ ಇಷ್ಟು ಚೆನ್ನಾಗಿದ್ದಾವೆ, ಕರ್ರಗಿದ್ದಾವೆ, ಹೆಂಗೋ ಒಣಗಿಲ್ಲ, ಚೆನ್ನಾಗಿದ್ದಾವೆ. ವೇಸ್ಟ್ ಡಿಕಾಂಪೋಸರ್ ಮಾಡಿದ್ದೆ, OWDC ಅಂತ ಹೊರಗಡೆಯಿಂದ ತರಿಸಿದ್ದೆ, ನೋಯ್ಡಾದೇನೋ ಅಲ್ಲಿಂದ ಕೊರಿಯರ್ ಮಾಡಿದ್ರು, ಒಂದು ಬ್ಯಾಕ್ಟೀರಿಯಾದು ಪ್ಯಾಕೆಟ್ ಅಂತ. ಅದನ್ನು ತರಿಸಿ ಈ ಡ್ರಮ್ಮಿಗೆ, 200 ಲೀಟ್ರ್ ಡ್ರಮ್ಮಿಗೆ ಒಂದು 2 kg ಆರ್ಗ್ಯಾನಿಕ್ ಬೆಲ್ಲ, ಮತ್ತು ಬೇರೆ ಬೆಲ್ಲ ಹಾಕ್ಬೇಡಿ, ಆರ್ಗ್ಯಾನಿಕ್ಕೇ ಹಾಕ್ಬೇಕು. ಇನ್ನು ಪೌಡ್ರು ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಹಾಕಿ ಡೈಲಿ ಒಂದು ಬೆಳಿಗ್ಗೆ ಸಾಯಂಕಾಲ ಗೂರಾಡಿಕೊಂಡು, ಅದನ್ನು ಗೂರಾಡ್ತಿದ್ರೆ ಅಟ್ಲೀಸ್ಟ್ ಅದು ಸ್ವಲ್ಪ ಕ್ಲೀನಾಗೆ ಇದಾಗುತ್ತೆ. ಓಕೆ, ಮದರ್ ಕಲ್ಚರ್ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿಂದ ಇದು ವೆಂಚುರಿ ಮಾಡಿದ್ದೀನಿ, ಇಲ್ಲಿ ನೋಡಿ, ವೆಂಚುರಿಯಿಂದ ಇದಕ್ಕೆ ನೀರು ಕೊಟ್ಕೊಂಡು ಮತ್ತೆ ರಿಟರ್ನ್ ನೀರು ಇದರಿಂದನೇ ಮತ್ತೆ ತೋಟಕ್ಕೆ ಹೋಗಂಗೆ ಡ್ರಿಪ್ಪಿಂದ. ಎಲ್ಲವಕ್ಕೂ 1 ಲೀಟ್ರ್ ಹಾಕ್ಕೊಂಡು ಹೋಗೋಕ್ಕಾಗಲ್ಲ, ಟೈಮ್ ಭಾಳ ತೊಗೊತತೆ. ಡ್ರಿಪ್ಪಿಗೆ ಬಿಟ್ಬಿಡೋದು, ನೀಟಾಗಿ ಫಿಲ್ಟ್ರ್ ಹಾಕ್ಕೊಂಡು ಎಲ್ಲ ಗುಣಿಗಳಿಗೆ ಬಿಟ್ಟರೆ. ಇದಕ್ಕೆ ಯಾಕೆ ಚಪ್ರ ಹಾಕಿನಿ ಅಂದರೆ ನೆರಳು ಬೇಕು, ಅದಕ್ಕೆ ಬಿಸಿಲು ಬೀಳಂಗಿಲ್ಲ, ಬ್ಯಾಕ್ಟೀರಿಯಾಗಳಿಗೆ ಅದು ಇದಾಗಲ್ಲ ಸರಿಯಾಗಿ. ಸೊ ಹಾಗಾಗಿ ಪ್ರೋಸೆಸ್ ಆಗಲ್ಲ ಅಂತ ನೆರಳು ಮಾಡಿದ ಒಂದಿಷ್ಟು. ಈ ನರ್ಜೆಗಳು ಬೇರೆ ಕಾಟ ಇಲ್ಲಿ ನೋಡಿ. ನೀರು ಸ್ವಲ್ಪ ಬರ್ತಾಯಿತ್ತು, ಅಟ್ಲೀಸ್ಟ್ ಇಷ್ಟೇ ನೀರು, ಸ್ವಲ್ಪ ಸ್ಟಾಕ್ ನೀರು ಒಂದು ಸ್ವಲ್ಪ ಬರುತ್ತೆ, ಒಂದು 15 ನಿಮಿಷ. ಅದಾದಮೇಲೆ ಇಷ್ಟೇ ಬರುತ್ತೆ ನೋಡಿರಿ, ಇಷ್ಟೇ ಬರ್ತಾ ಇರುತ್ತೆ. ಇಷ್ಟರಲ್ಲೇ ತೊಟ್ಟಿ ಮಾಡ್ಕೊಂಡು ಹೆಂಗೆ ಮೇಂಟೈನ್ ಮಾಡಿದ್ದೀನಿ ನೋಡಿ. ನೀರೇ ಇಲ್ಲ ಇದು. ಹಾಂ, ಯಾಕಂದರೆ ಬರೀ ಇದು ಹೋಲ್ ಬರೋ 190 ಅಡಿ ಅಷ್ಟೇ. ಅವಾಗೇನೋ ಬೋರ್ವೆಲ್ನವ್ರದ್ದು ಏನೋ ಪ್ರಾಬ್ಲಮ್ ಆಯಿತು ಅಂತ 25 ವರ್ಷದ ಬೋರ್ ಇದು, 25-30 ವರ್ಷ ನನ್ನ ನೆನಪಿರಂಗೆ. ಇದೊಂದೇ ಹೋಲ್ ನೋಡಿ, ಇದೊಂದೇ ಇಷ್ಟು ತೋಟ ಉಳಿಸಿರೋದು. ಇಲ್ಲೆಲ್ಲ ಹಳಿಲ್ ಕಾಟ ಅನ್ನೋದಕ್ಕೋಸ್ಕರ ಇಲ್ಲ ಹೊಡೆದಿದ್ದೀನಿ ನೋಡಿ. ಆದರೂ ಯಾವುದೋ ಗ್ಯಾಪಲ್ಲಿ ಎಲ್ಲೆಲ್ಲಿಂದನೋ ಬರ್ತಾವೋ ಗೊತ್ತಿಲ್ಲ, ಮೇಲಿಂದ ಜಂಪ್ ಆಗಿ ಹೊಡೆದು ಬಿಡ್ತಾವೆ. ಅಲ್ಲ, ತೆಂಗಿನ ಮರಕ್ಕೂ ಹೊಡೆದಿದ್ದೀನಿ, ಆದರೂ ಬಿಡಲ್ಲ. ಒಂಥರ ಚೆನ್ನಾಗಿ ಈ ಥರ ಚಪ್ಪರದ ಗೂಟ, ಡ್ರಮ್ಮು ಈ ಥರ ಎಲ್ಲ ಇದ್ದರೆ ಅಟ್ಲೀಸ್ಟ್ ಬಿಸಿಲು ಬಂದಾಗ ನೆರಳಿಗಾರ ಹೋಗಿ ನಿಂತ್ಕೋಬೋದು.
ಇದೆಲ್ಲ ಫುಲ್ ಕಳೆ ಬೆಳೆದ್ಬಿಟ್ಟಿತ್ತು, ಫುಲ್ ನನ್ನ ಮಟ್ಟ ಬೆಳೆದ್ಬಿಟ್ಟಿತ್ತು. ನಾವು ಹಸಿ ಆರೋದಿಲ್ಲ, ಮಲ್ಚಿಂಗ್ ಥರ ಇರುತ್ತೆ, ತೋಟಗಳಿಗೆ ನೀರು ಜಾಸ್ತಿ ಬೇಕಾಗುತ್ತೆ ಬಯಲು ಮಾಡಿದ್ರೆ ಅಂತೇಳಿ ಬಿಟ್ಟಿದ್ವಿ. ಅದು ಕಾಡು ಥರ ಬೆಳೆದ್ಬಿಟ್ಟಿತ್ತು, ಒಳಗಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಉದ್ದ ಶೂ ಇದ್ರೂ ಒಂಥರ ಭಯ, ಮುಳ್ಳು ಥರದ್ದು ಗಿಡಗಳು ಬೆಳಿತಾವಲ್ಲ ಅವು ಅಂಟ್ಕೊಂಡ್ಬಿಡ್ತಾವೆ ಮೈ ತುಂಬ, ಹೇಳ್ಬಾರ್ದು. ಬಟ್ಟೆ ಎಲ್ಲ ಎಷ್ಟೋ ಬಿಸಾಕ್ಬಿಟ್ಟಿದ್ದೀವಿ, ಕಿತ್ಕೊಳ್ಳೋಕ್ಕಾಗಲ್ಲ, ಮೈಯೆಲ್ಲ ಚುಸ್ತಾ ಇರುತ್ತೆ. ಇದರಲ್ಲಿ ಸಣ್ಣ ಟ್ಯಾಕ್ಟ್ರಲ್ಲಿ ಬಾಂಡ್ಲಿ ಓಡಿಸಿದ್ದೀನಿ, ಸ್ವಲ್ಪ ಗುಣಗಳು ಬಿಟ್ಬಿಟ್ಟೆ ಓಡಿಸಿದ್ದೀನಿ. ಹಂಗಾಗಿ ಸ್ವಲ್ಪ ಹಿಂಗೆ ಕಾಣ್ತಾ ಇದೆ ತೋಟ, ಫುಲ್ಲು ಕಾಡು ಥರ ಬೆಳೆದ್ಬಿಟ್ಟಿತ್ತು. ಇನ್ನು ಡ್ರಿಪ್ ಬೆಳೆದಿಲ್ಲ, ಸ್ವಲ್ಪ ಹಸಿ ಇತ್ತಲ್ಲ, ಹಾಗಾಗಿ ಎಳಿಬೇಕೀಗ. ಇದಕ್ಕೀಗ ಕುರಿ ಗೊಬ್ಬರ ಹಾಕ್ಸೋಣ ಅಂತಿದ್ದೀನಿ. ಅದಾದಮೇಲೆ ವೇಸ್ಟ್ ಡಿಕಂಪೋಸರ್ ಕೊಡಬೇಕು ಅಂತಿದ್ದೀನಿ, ಯಾಕಂದರೆ ಗೊಬ್ಬರ ಇರಬೇಕು ಅದಕ್ಕೆ. ಅದು ತಿನ್ನಕ್ಕೆ ಬ್ಯಾಕ್ಟೀರಿಯಾಕ್ಕೆ ಏನಾದರೂ ಇರಬೇಕಲ್ಲ ಗುಣಿಯಲ್ಲಿ. ಹೋದ ಸರಿ ಹಾಕ್ಸಿದ್ದು ಇದೇ ಸದ್ಯ ನಡೀತಿ, ಕೊಡ್ಬೋದು ವೇಸ್ಟ್ ಡಿಕಂಪೋಸರು. ಬಟ್ ಇನ್ನೂ ಸ್ವಲ್ಪ ಗೊಬ್ಬರ, ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ಸ್, ಜಿಂಕು, ಬೋರಾನು ಅವೆಲ್ಲ 20 ಗ್ರಾಮ್ ಕೊಟ್ಟರೆ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿ ಡ್ರಿಪ್ಪೆಲ್ಲ ನೀಟಾಗಿ ಸುತ್ತಿಟ್ಟಿದ್ದೆ, ಇಲ್ಲೂ ಮತ್ತೆ ಇದಾಗ್ಬಾರ್ದು ಅಂತ. ಯಾಕಂದರೆ ಮೈನ್ ಡ್ರಿಪ್ಗಳು ಸುತ್ತಿ ಇಡೋದ್ರಲ್ಲೇ ಮೈನ್ ಇಂಪಾರ್ಟೆಂಟು. ಹೆಂಗೆ ಬೇಕಂಗೆ ಸುತ್ತುತ್ತಾರೆ, ನಾವೇ ಸುತ್ತಿದ್ರೆ ನೀಟಾಗಿ ಸುತ್ತಿದ್ದೀವಿ. ಯಾರಿಗಾರು ಹೇಳಿದರೆ ಹೆಂಗೆ ಬೇಕಂಗೆ ಹೇಳೋದು ಸುತ್ತಿ ನಡಿ ಅಂದ್ಬಿಡ್ತಾರೆ. ಈ ಥರ ಆಗಿದೆ, ಸ್ವಲ್ಪ ಕೊಳ್ತ್ಕೊಂಡಿದೆ ಎಲ್ಲ. ಚೂರು ಮಳೆ ಬಂದಿದೆ ಸ್ವಲ್ಪ ಲೈಟಾಗೆ, ಹಂಗಾಗಿ ಕೊಳ್ತ್ಕೊಂಡಿದೆ. ನಾವು ಮಾಡಿದರೆ ಸ್ವಲ್ಪ ಕ್ಲೀನಾಗಿ ಮಾಡ್ತೀವಿ, ಯಾರಿಗಾರು ಹಚ್ಚಿ ಹೇಳ್ಬಿಟ್ರೆ ಮುಗೀತು. ಅದೇ ನಾವು ಮಾಡಿದ್ದು ನಮಗೆ ಹಾಳು ಮಾಡಿದ್ದು ಆಳೆ ಅಂತಾರಲ್ಲ, ಹಂಗೆ. ಒಂದಿಷ್ಟು ಮರಕ್ಕೆ ಸೀಟ್ ಹೊಡೆಯೋಣ ಅಂತ ಇದ್ದೆ, ಹೋದ ವರ್ಷ ಹೊಡೆದಿದ್ದೆ. ಬಟ್ ಇನ್ನೂ ಎಲ್ಲೆಲ್ಲಾದರೂ ಗ್ಯಾಪ್ ಇದಾವೆ ನೋಡ್ತೀನಿ, ಎಲ್ಲಿಂದ ಬರ್ತವೆ ನೋಡ್ತೀನಿ. ಅಷ್ಟಕ್ಕೂ ಹೊಡೆಯೋದು ಬೇಡ, ಸೈಡಲ್ಲಿ ಇರೋ ಹೊಡೆದ್ರೆ ಇಂಪಾರ್ಟೆಂಟ್. ಯಾಕಂದರೆ ಅವು ಜಾಸ್ತಿ ಒಳಗಡೆ ಬರಲ್ಲ, ಅಲ್ಲೇ ಸೈಡಲ್ಲೇ ಬರ್ತವೆ. ಅಷ್ಟೆಲ್ಲ ಹೊಡೆದಿದ್ದೀನಿ ಒಂದಿಷ್ಟು ಮರಗಳಿಗೆ.